ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾವು ಆಂಜನೇಯ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಅಂದರೆ ಕದ್ರಿ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಹೋಗ್ತಾ ಇರೋ ಕಾರಣ ಏನು ಅಂತಂದರೆ ಸ್ವಲ್ಪ ಸ್ಪೆಷಲ್ಲು. ಯಾಕಂದರೆ ನಾವು ಶ್ರೀಜಿತ್ ರಾಮ್ಗೆ ಕೂದಲು ಕೊಡಬೇಕು ಅಂತ ಹೇಳ್ಕೊಂಡಿದ್ವಿ. ಸೊ ಹಾಗಾಗಿ ಕದ್ರಿ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವು ಆಂಧ್ರಾಗೆ ಎಂಟ್ರಿ ಕೊಟ್ವಿ, ಬಟ್ ಆಂಧ್ರದಲ್ಲಿ ಸ್ವಲ್ಪ ಮಳೆ ಇರಲಿಲ್ಲ, ಬಿಸಿಲಿತ್ತು. ಬೆಂಗಳೂರು ಸೈಡ್ ಅಷ್ಟು ಮಳೆ ಏನಿಲ್ಲ. ನೋಡಿ, ಇದೇ ದೇವಸ್ಥಾನ ಬರ್ತಾಯಿದೆ. ಇದೇ ದೇವಸ್ಥಾನಕ್ಕೆ ನಾವು ಹೋಗಿದ್ದು. ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸು ಮೀನ್ಸ್ ವ್ಯೂವರ್ಸ್ ಏನಾದರೂ ಈ ದೇವಸ್ಥಾನ ನೋಡಿದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ನೋಡಿದ್ದೀನಿ ಈ ದೇವಸ್ಥಾನ ಅಂತ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಪಾರ್ಕಿಂಗ್ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ನಾವು ಮುಂಚೆನೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ರೂಮ್ ಸಿಕ್ತು. ನಮ್ಮ ರಿಲೇಷನ್ ಒಬ್ಬರು ಆಲ್ರೆಡಿ ಬುಕ್ಕು ಮಾಡಿಬಿಟ್ಟಿದ್ರು ಅಭಿಷೇಕಕ್ಕೂ ಮತ್ತು ರೂಮ್ಗೂ. ಇದು ಬಂದ್ಬಿಟ್ಟು ಶ್ರೀಜಿತ್ ಕೂದಲು ತೆಗೆಸೋ ಜಾಗ. ಕೂದಲು ತೆಗೆಸಿದ ತಕ್ಷಣ ಶ್ರೀಜಿತ್ ವಿಕ್ರಮ್ ಸ್ವಲ್ಪ ಹೊತ್ತು ಆಟ ಆಡಿದ್ರು. ನಮ್ಮದು ದರ್ಶನ ಕೂಡ ಆಯಿತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಶನಿವಾರ ನೈಟ್ ಹೋಗಿದ್ದು. ಶನಿವಾರ ನೈಟ್ ಹೋದಾಗ ಸ್ವಲ್ಪ ಖಾಲಿ ಇತ್ತು, ಅಷ್ಟೊಂದು ರಶ್ ಇರಲಿಲ್ಲ. ಸೊ ಹಂಗಾಗಿ ಕೂದಲು ತೆಗೆಸ್ಕೊಂಡ್ವಿ. ಇದಾಗಿದ್ದ ತಕ್ಷಣ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಿ ಜಾಗ ಇತ್ತು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಜಾಗ ಇತ್ತು ಅಂದರೆ, ಜನ ಬಂದಿರೋರೆಲ್ಲ ಅಲ್ಲಲ್ಲೇ ಮಲ್ಕೊಂಡ್ರು. ಊಟ ಕೂಡ ಇರುತ್ತೆ ಅಲ್ಲಿ. ಸೊ ಊಟ ಮಾಡಿದ ತಕ್ಷಣ ಜನ ಎಲ್ಲರೂ ಮಲ್ಕೊಂಡ್ರು. ನೆಕ್ಸ್ಟು ಈ ಕಡೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ಗೋ ಪೂಜೆ ಮಾಡಿಸ್ಬೋದು. ಅದು ಟಿಕೆಟ್ ಬಂದು 40 ರೂಪಾಯಿ. ಸ್ಪೆಷಲ್ ಎಂಟ್ರಿ ಒಬ್ಬರಿಗೆ 100 ರೂಪಾಯಿ ಆಗುತ್ತೆ. ಸೊ ಇದು ಪ್ರಸಾದ ಕೊಡೋ ಜಾಗ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೀವೇನಾದರೂ ಯಾವಾಗಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಆಂಧ್ರ ಪ್ರದೇಶಕ್ಕೆ, ಅವಾಗ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ. ಚೆನ್ನಾಗಿದೆ ದೇವಸ್ಥಾನ. ಇದಾಗಿದ್ದ ತಕ್ಷಣ ದರ್ಶನ ಮುಗೀತು. ಹೊಟ್ಟೆ ಹಸಿತಾಯಿತ್ತು. ಸೊ 8 ಗಂಟೆ 8:30 ಟೈಮಲ್ಲಿ ನಾವು ದೇವಸ್ಥಾನದಿಂದ ಸ್ಟ್ರೈಟಾಗಿ ಹೋಗಿ ಅಲ್ಲಿ ಲೆಫ್ಟ್ ಸೈಡ್ ಒಂದು ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದೇ ಗ್ಯಾಪಲ್ಲೇ ನಮ್ಮ ಹುಡುಗರು ಆಟ ಸಾಮಾನು ಕೇಳಿದ್ರು, ಕೊಡಿಸಿದ್ದಾಯಿತು. ಸೊ ಇದಾಗಿದ್ದ ತಕ್ಷಣ ಚಾಟ್ಸ್ ಕೂಡ ತಿಂದ್ವಿ, ತುಂಬ ಚೆನ್ನಾಗಿತ್ತು. ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ. ಚಪಾತಿ ಮತ್ತು ಪಲ್ಯ, ಅನ್ನ ಸಾಂಬಾರು ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದ್ರ ಹೋಟೆಲಲ್ಲಿ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಬ್ರಾಹ್ಮಿಣಿ ಹೋಟೆಲ್ ಅಂತ ಹೇಳ್ಬಿಟ್ಟು ನಾವು ಹೋದಾಗ ಆ್ಯಕ್ಚುಲಿ ಹೋಟ್ಲ್ ಯಾವುದು ಅಂತಲೇ ಗೊತ್ತಿರಲಿಲ್ಲ. ಬಟ್ ಈ ಹೋಟ್ಲು ಸಿಕ್ಕಿದ್ದು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೀವೇನಾದರೂ ಹೋದರೆ ಒಂದು ಸಲ ಟೇಸ್ಟ್ ಮಾಡಿಕೊಂಡು ಬನ್ನಿ ಹೋಟೆಲ್ಗೆ ಹೋಗಿ. ಇದು ಬಂದ್ಬಿಟ್ಟು ದೇವಸ್ಥಾನದ ಮುಂಭಾಗ. ನಾನು ಆವಾಗಲೇ ತೋರಿಸಿದ್ದು ಸ್ಟಾರ್ಟಿಂಗಲ್ಲಿ ಹಿಂಭಾಗ. ಸೊ 2 ಕಡೆಯೂ ಬಾಗಿಲಿದೆ. ನೀವು ಫ್ರಂಟಿಂದನೂ ಬರ್ಬೋದು ಮತ್ತು ಬ್ಯಾಕ್ ಸೈಡಿಂದನೂ ಬರ್ಬೋದು. ಇದು ದೇವಸ್ಥಾನದ ಮುಂದೆ ಫ್ರಂಟು. ಆ್ಯಕ್ಚುಲಿ ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಜನ ಬಂದಿರ್ತಾರಲ್ಲ, ಆ ಜನ ಬಂದಿರೋರು ಮಲ್ಕೊಂಡಿರ್ತಾರೆ. ಸೊ ಅದೇ ಟೈಮಲ್ಲೇ ಒಂದು ಭಕ್ತ ಪ್ರಹ್ಲಾದ ತೆಲುಗು ಫಿಲಮ್ ಹಾಕಿದ್ರು. ಕೆಲವರು ಜನ ಅಂತೂ ಎಲ್ಲ ನೋಡ್ತಾಯಿದ್ರು, ಚಳಿಯಲ್ಲೆಲ್ಲ ಮಲಗಿದ್ರು. ಇದು ನಿಮಗೆ ಅಭಿಷೇಕ ಟೈಮಿಂಗ್ಸು ಮಾರ್ನಿಂಗು 6:45 ನಡೆಯುತ್ತೆ. 2 ಅವರ್ಸು. ತುಂಬ ಚೆನ್ನಾಗಿರುತ್ತೆ. ಇದು ಅಭಿಷೇಕಕ್ಕೆ ಬಂದು 500 ರೂಪೀಸ್ಗೆ ಇಬ್ಬರು ಎಂಟ್ರಿ ಇದೆ, ಕಪಲ್ ಎಂಟ್ರಿ. ಸೊ ನೀವು ಮಾಡಿಸಂಗಿದ್ರೆ ಮಾಡಿಸ್ಬೋದು. ಬೆಳಿಗ್ಗೆನೇ ಎದ್ದು ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಎದ್ದು ರೆಡಿ ಆದ್ವಿ. ಅಷ್ಟೊತ್ತಿಗೆ ಜನ ಎಲ್ಲ ಎದ್ದುಬಿಟ್ಟು ಎಷ್ಟೆಷ್ಟು ಬೇಗ ರೆಡಿಯಾಗಿ ದೇವಸ್ಥಾನ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ರು. ನಾವು ಅಭಿಷೇಕಕ್ಕೆ ಕೊಟ್ಟಿರೋದ್ರಿಂದ ನಾವು ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ಈ ಫೋಟೋಸ್ ತೆಕ್ಕೊಂಡ್ವಿ. ಈ ಫೋಟೋಸ್ ಆಗಿದ ತಕ್ಷಣ ಸುಮ್ಮನೆ ಒಂದು ರೌಂಡ್ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡಿದ್ದಾಗಿದ್ದ ತಕ್ಷಣ ಮತ್ತೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು, ಇದು ನೋಡಿ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನಾವು ದೇವ್ರ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ, ಮೊಬೈಲ್ ಕೂಡ ಅಲೋ ಇಲ್ಲ. ಸೊ ನಾನೇನು ಮಾಡಿದೆ ಅಂದರೆ, ಹೊರಗಡೆಯಿಂದ ಸುಮ್ಮನೆ ಒಂದೆರಡು ವೀಡಿಯೋಸ್ ಮಾಡ್ಕೊಂಡ್ಬಿಟ್ಟು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮಾಡಿದೆ. ಸೊ ಇದಾಗಿದ್ದ ತಕ್ಷಣ ನಿಮಗೆ ದೇವಸ್ಥಾನದ ಲೆಫ್ಟ್ ಸೈಡಲ್ಲೇ ಅಗರಬತ್ತಿ ಸಿಗುತ್ತೆ, ಬೇಕಾದರೆ ತೊಗೊಬೋದು. ಪ್ರಸಾದನೂ ಕೂಡ ಸಿಗುತ್ತೆ. ಜೈ ಶ್ರೀ ನರಸಿಂಹ ಸ್ವಾಮಿಯೇ ನಮಃ. ನಾನು ಹಾಕಿರೋ ವಿಡಿಯೋ ನೋಡಿರೋರಿಗೆ ತುಂಬ ಥ್ಯಾಂಕ್ಸ್.